ಜನಸಾಮಾನ್ಯರಿಗೆ 5,000 ಲಿಮಿಟು, ರಾಜಕೀಯ ಪಕ್ಷಗಳಿಗೆ ಫ್ರೀ ಪರ್ಮಿಟ್. ನಿತ್ಯವೂ ಹೊಸ ರೂಲ್ಸು, ಹೊಸ ಕಾಂಪ್ಲಿಕೇಶನ್ಸ್, ಮುಗಿತಾನೆ ಇಲ್ಲ ಒಂದು ರೀತಿಯ ರಗಳೆ. ಹಾಗಾದ್ರೆ ನಮೋ ಲೆಕ್ಕಾಚಾರ ಉಲ್ಟಾ ಜಾಕ್ಪಾಟ್ ಹೊಡಿತಾ ಇದ್ದಾರ ಅರ್ಥಕ್ರಾಂತಿ ಹರಿಕಾರರು. ಹಾಗಾದ್ರೆ ಈ ಬವಣೆ, ಈ ರಗಳೆ ಮುಗಿಯೋದು ಯಾವಾಗ? 10 ದಿನ ಉಳಿದಿದೆ. 10 ದಿನದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವಾ? ಇನ್ನೇನು ತಿಂಗಳ ಸಂಬಳ ಬರೋದಕ್ಕೆ ಕಾಲ ಸನ್ನಿಹಿತವಾಗಿದೆ. ಅಷ್ಟರಲ್ಲಿ ಸಮಸ್ಯೆ ಮುಗಿಲಿಲ್ಲ ಅಂದ್ರೆ ಎಲ್ಲವೂ ಉಲ್ಟಾ ಪಲ್ಟಾ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಸಾಮಾನ್ಯ ಜನರಿಗೆ ಇರುವಂತಹ ನೀತಿ ನಿಯಮಗಳು ರಾಜಕೀಯ ಪಕ್ಷಗಳಿಗೆ ಯಾಕಿಲ್ಲ? ಚುನಾವಣಾ ಆಯೋಗ ಹೇಳಿದ್ದನ್ನ ಮಾಡೋದಕ್ಕೆ ಪ್ರಧಾನಿಗಳು ಸೇರಿದಂತೆ ಕೇಂದ್ರ ಯಾಕೆ ರೆಡಿ ಆಗ್ತಾ ಇಲ್ಲ? ಇವು ಸಣ್ಣ ಸಣ್ಣ ವಿಚಾರಗಳು ಜನರಲ್ಲಿ ದೊಡ್ಡ ದೊಡ್ಡ ಅನುಮಾನಗಳನ್ನ ಮೂಡಿಸೋದಕ್ಕೆ ಆರಂಭ ಮಾಡಿದೆ. ಹಾಗಾದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ನಾವು ಮನಿ ಮಂಥನದ ಬಗ್ಗೆ ಮಾತಾಡ್ತೀವಿ. ಅಷ್ಟಿಷ್ಟಲ್ಲ, ನೋಟ್ ಬ್ಯಾನ್ ಎಫೆಕ್ಟ್. ಶ್ರೀಸಾಮಾನ್ಯನಿಗೆ 5,000 ಲಿಮಿಟ್, ರಾಜಕೀಯ ಪಕ್ಷಗಳಿಗೆ ಫ್ರೀ ಪರ್ಮಿಟ್. 500 ಹಾಗೂ 1,000 ಮೌಲ್ಯದ ನೋಟ್ ಬ್ಯಾನ್ ಆಗಿ ಇವತ್ತಿಗೆ 42 ದಿನ. ಸಮಸ್ಯೆ ಪರಿಹಾರಕ್ಕೆ ಪ್ರಧಾನಿ ಮೋದಿ ಕೇಳಿದ್ದು 50 ದಿನ. ಅಂದ್ರೆ ಇನ್ನು ಕೇವಲ 8 ದಿನಗಳು ಉಳಿದಿವೆ. ಆದ್ರೆ ಈ 8 ದಿನದಲ್ಲಿ ಸಮಸ್ಯೆ ಮುಕ್ತಿ ಕಾಣುವ ಲಕ್ಷಣ ಇಲ್ಲ. ಈ ನಡುವೆ ದಿನಕ್ಕೊಂದು ರೂಲ್ಸ್ ತರ್ತಿದೆ ಕೇಂದ್ರ ಸರ್ಕಾರ. ಆದ್ರೆ ಹೊಸ ರೂಲ್ಸ್ ಜನಸಾಮಾನ್ಯರಿಗೊಂದು, ರಾಜಕೀಯ ಪಕ್ಷಗಳಿಗೊಂದು. ಜನರು ತಮ್ಮ ಖಾತೆಗಳಲ್ಲಿ ಹಣ ಇಡೋದಕ್ಕೆ ಮಿತಿ ಹೇರಿದ ಕೇಂದ್ರ ಸರ್ಕಾರ ರಾಜಕೀಯ ಪಕ್ಷಗಳ ಖಾತೆಗೆ ಹಣ ಜಮೆ ಮಾಡೋದಕ್ಕೆ ಮಾತ್ರ ಮಿತಿ ಹೇರಿಲ್ಲ. ಎಷ್ಟು ಬೇಕಿದ್ರೂ ಹಣ ಜಮೆ ಮಾಡಬಹುದಂತೆ. ಜೊತೆಗೆ ಪಕ್ಷದ ಹೆಸರಿನ ಖಾತೆಯಲ್ಲಿ ಎಷ್ಟೇ ಹಣವಿದ್ರೂ ಅದು ತೆರಿಗೆ ವ್ಯಾಪ್ತಿಗೆ ಬರಲ್ವಂತೆ. ಆದ್ರೆ ಶ್ರೀಸಾಮಾನ್ಯ ಕೆವೈಸಿ ಕಂಪ್ಲೇಂಟ್ ನಿಯಮದ ಪ್ರಕಾರ ಕೇವಲ 5,000 ರೂಪಾಯಿ ಮೊತ್ತದ ಹಳೆ ನೋಟುಗಳ ಡೆಪಾಸಿಟ್ಗೆ ಅವಕಾಶ ನೀಡಿದೆ. ಕೆವೈಸಿಯೇತರ ಕಂಪ್ಲೀಟ್ ಆಗಿದ್ರೆ ಡಿಸೆಂಬರ್ 30ರವರೆಗೆ 50,000 ರೂಪಾಯಿ ಜಮೆ ಮಾಡಬಹುದಂತೆ. ಇದು ಜನಸಾಮಾನ್ಯರನ್ನ ಕೆರಳಿಸಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು. ನೋಟ್ ಬ್ಯಾನ್ ನಿರ್ಧಾರಕ್ಕೆ ಜನರ ಒಲವು. ಮೋದಿಗೆ ಸಿಕ್ಕಿದ್ಯಾ ಏರುಪೇರಿನ ಸುಳಿವು? ಅಂದಹಾಗೆ ನೋಟ್ ಬ್ಯಾನ್ ಎಫೆಕ್ಟ್ ನಿಂದಾಗುವ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ನೋಟ್ ಬ್ಯಾನ್ ನಿರ್ಧಾರದ ಬಳಿಕ ನಡೆದ ಮಹಾರಾಷ್ಟ್ರ, ಗುಜರಾತ್, ಚಂಡೀಗಢ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ. ಇದು ನೋಟ್ ಬ್ಯಾನ್ ನಿರ್ಧಾರಕ್ಕೆ ಒಲವು ತೋರಿದ ಗೆಲುವ ಎಂಬುದರ ಬಗ್ಗೆ ವಿಶ್ಲೇಷಣೆಗಳು ಕೂಡ ಜೋರಾಗಿ ನಡೆಯುತ್ತಿದೆ. ಆದ್ರೆ 50 ದಿನಗಳ ಬಳಿಕವೂ ಸಮಸ್ಯೆ ಕಡಿಮೆಯಾಗದಿದ್ರೆ ಜನಸಾಮಾನ್ಯನ ಸಿಟ್ಟು ಮೋದಿಯತ್ತ ತಿರುಗಿ ಬೀಳಲಿದೆ ಎಂಬ ಮಾತುಗಳು ಕೇಳಿ ಬಂದಿವೆ. ದಿನಕ್ಕೊಂದು ರೂಲ್ಸ್ ಗಳನ್ನ ತಂದು ಮತ್ತಷ್ಟು ಗೊಂದಲ ಸೃಷ್ಟಿಯಾಗ್ತಿದ್ದು, ಇದು ನೇರವಾಗಿ ಜನಸಾಮಾನ್ಯನ ಮೇಲೆ ಪರಿಣಾಮ ಬೀರಿದ್ರೆ ಮೋದಿ ಲೆಕ್ಕಾಚಾರ ಉಲ್ಟಾ ಆಗೋದು ಗ್ಯಾರಂಟಿ ಅನ್ನೋದು ರಾಜಕೀಯ ಪಡಸಾಲೆಯ ಗಂಭೀರ ಚರ್ಚೆಯಾಗಿದೆ. ಆದ್ರೆ ಅಲ್ಲಿ ತನಕ ಮೋದಿಯವರ ಹೊಸ ಪಾಲಿಸಿಯಿಂದ ಎಡವಟ್ಟುಗಳಾಗುತ್ತಾ, ಇಲ್ಲ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಅನ್ನೋ ಕುತೂಹಲವಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಓಕೆ, ಹಾಗಾದ್ರೆ ಈ 5,000 ಲಿಮಿಟ್, 5,000ಕ್ಕಿಂತ ಮೇಲಿನ ದುಡ್ಡನ್ನ ಹಾಕೋದಾದ್ರೆ ಯಾಕೆ ಹಾಕ್ತಿದ್ದೀರಾ, ಏನಕ್ಕೆ ಹಾಕ್ತಾ ಇದ್ದೀರಾ ಅನ್ನೋದನ್ನ ಸೇಫ್ಟಿ ಆಗಿ ರೆಕಾರ್ಡ್ ಮಾಡ್ಕೊಳ್ಳೋದು, ತದನಂತರ ಅದ್ರ ಮೇಲೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಒಂದು ರೀತಿ ಬ್ಯಾಂಕ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆಗ್ಬಿಟ್ಟಿದ್ದಾರೆ, ಪೊಲೀಸರಂತೆ ವರ್ತಿಸ್ತಾ ಇದ್ದಾರೆ ಅನ್ನೋಂಥದ್ದು ಹೊಸ ಕೂಗು. ಹಾಗಾದ್ರೆ ಈ ನೀತಿ ನಿಯಮಗಳು ಜನಸಾಮಾನ್ಯರಿಗೆ ಮಾತ್ರನಾ? ಇನ್ನು ಉಳಿದವಕ್ಕೆ ಯಾಕೆ ಈ ನೀತಿ ನಿಯಮಗಳು ಅನ್ವಯ ಆಗ್ತಾ ಇಲ್ಲ ಅಂತ ಸಣ್ಣದಾಗಿ ಒಂದು ಅಪಸ್ವರ ಕೇಳಿ ಬರ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡರೆ ನಿಜಕ್ಕೂ ಕೂಡ ಒಳ್ಳೆಯದು. ಇಲ್ದಿದ್ರೆ ಇದು ಉಲ್ಟಾಗುವಂತ ಸಾಧ್ಯತೆ ಇದೆ ಅಂತ ಆರ್ಥಿಕ ಪಂಡಿತರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ರಾಜಕೀಯ ಪಕ್ಷಗಳ ನಾಯಕರಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಭೂಪತಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಹಿರಿಯ ನಾಯಕರಾದಂತಹ ರವಿ ಸುಬ್ರಹ್ಮಣ್ಯ ಅವರು. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಪ್ರಕಾಶ್ ಪುಣೇಕರ್. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಜೆಡಿಎಸ್ನ ಹಿರಿಯ ನಾಯಕರಾದಂತಹ ರಮೇಶ್ ಬಾಬು ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಭೂಪತಿ ಸರ್, ದಿನಕ್ಕೊಂದು ರೂಲ್ಸು, ಹೊಸ ಹೊಸ ರೂಲ್ಸು. ಈಗ ಬಂದಿರುವಂತಹ ರೂಲ್ಸ್ಗಳಿಂದ ಸ್ವತಃ ನಮ್ಮ ಪಬ್ಲಿಕ್ ಟಿವಿ ಆಫೀಸಲ್ಲಿ ಯಾರೋ ಹೇಳ್ತಾ ಇದ್ರು, ಅಯ್ಯೋ ತುಂಬ ಕಷ್ಟ ಆಗ್ಬಿಟ್ಟಿದೆ, 5,000 ರೂಪಾಯಿ ಹೋಗಿ ಹಾಕೋದಕ್ಕೆ ಹೋದ್ರು ಕೂಡ
20 ಪ್ರಶ್ನೆಗಳು ಮತ್ತು ನಮ್ಮ ಅಕೌಂಟ್ಗೆ ನಾವೇ ಹಾಕೋಬೇಕಂದ್ರೆ ನೀವ್ ಯಾಕೆ ಹಾಕ್ತೀರಾ, ನಿಮ್ಮ ಸ್ಯಾಲ್ರಿನ ನೀವ್ ಯಾಕೆ ಹಾಕ್ತೀರಾ, ಬೇರೆಯವರ ಈ ತರದ 108 ರಗಳೆಗಳಿಂದ ರೋಸಿ ಹೋಗ್ತಾ ಇದ್ದಾರೆ. ಇದು ಯಾವ್ದ್ರ ಇಂಡಿಕೇಶನ್ ಹಾಗಾದ್ರೆ? ಇಲ್ಲಿ ಬಹಳ ವಿಚಿತ್ರ ಏನು ಅಂತಂದರೆ, ರಿಸರ್ವ್ ಬ್ಯಾಂಕ್ನವರು ಒಂದು ನೋಟಿಫಿಕೇಶನ್ ಮಾಡ್ತಾರೆ. ನೀವು 5,000 ಒಂದು ಸಾರಿ ಹಾಕಿದರೆ, ಅದರ ಮೇಲೆ ಹಾಕಿದರೆ ನೀವು ವಿವರಣೆ ಕೊಡಬೇಕಾಗತ್ತೆ. ಬ್ಯಾಂಕ್ ಅಧಿಕಾರಿಗಳು ಇಬ್ಬರು ಕೂತ್ಕೊಂಡು, ಅದು ಒಬ್ಬರಲ್ಲ, ಇಬ್ಬರು ಕೂತ್ಕೊಂಡು ವಿವರಣೆ ಪಡಿಬೇಕಾಗತ್ತೆ ಅಂತ. ಅದನ್ನು ಕಾಂಟ್ರಡಿಕ್ಟರಿಯಾಗಿ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರು ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತಾರೆ, ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರು ಮಾಡಿರೋ ಸ್ಕೀಮ್ಗೂ ರಿಸರ್ವ್ ಬ್ಯಾಂಕ್ ಮಾಡೋ ನೋಟಿಫಿಕೇಷನ್ಗೂ ಹಣಕಾಸು ಸಚಿವರು, ಕೇಂದ್ರ ಹಣಕಾಸು ಸಚಿವರ ಹೇಳುವ ಹೇಳಿಕೆಗೂ ಒಂದಕ್ಕೊಂದು ತಾಳಮೇಳ ಇಲ್ಲ. ಯಾಕೆ? ಅದೇ ಇರೋದು. ಇಲ್ಲಿ ನೋಡಿ, ಈಗ ಈ ನೋಟು ಅಮಾನ್ಯದ ತೀರ್ಮಾನ ನವೆಂಬರ್ 8ನೇ ತಾರೀಕಿನಿಂದ ಏನು ಮಾಡಿದ್ರು, ಅಲ್ಲಿಂದ ಇಲ್ಲಿವರೆಗೆ ಇವರು ಒಂದು ಸರಿ ನೀವು ಡೆಪಾಸಿಟನ್ನು ಒಂದು ವಿತ್ಡ್ರಾಯಲ್ನ ಒಂದು ವಾರಕ್ಕೆ ಇಷ್ಟೇ ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ 20 ಅಂದರು, ಆಮೇಲೆ 24 ಅಂದರು, ಆಮೇಲೆ ನೀವು ಡ್ರಾ ಮಾಡೋದನ್ನು 4,000 ಮಾಡಬೇಕು ಅಂದರು, ಕೊನೆಗೆ 2,000 ಅಂತಂದರು. ಈ ಥರ ಹಲವಾರು ಬದಲಾವಣೆಗಳನ್ನು ಮಾಡ್ಕೊತ ಬಂದಿದ್ದಾರೆ. ಇಲ್ಲಿ ಎಷ್ಟು ತೊಂದರೆ ಆಗ್ತಾಯಿದೆ ಜನಕ್ಕೆ ಅಂದರೆ, ಈಗ ಒಂದು ಉದಾಹರಣೆ, ನಾನು ಒಬ್ಬರನ್ನ ಮಧ್ಯಾಹ್ನ ಮಾತಾಡಿಸ್ತಾ ಇದ್ದೆ. ಅವ್ರೇನು ಹೇಳಿದ್ರು, ಸರ್ ನಾನು ನವೆಂಬರ್ 6ನೇ ತಾರೀಕು ನಾನು ಮಕ್ಕಳ ಮದುವೆಗೋಸ್ಕರ 1,00,000 ರೂಪಾಯಿ ಡ್ರಾ ಮಾಡಿದ್ದೆ, ಅದನ್ನು ನಾನು ಬಳಕೆ ಮಾಡಿಲ್ಲ. ಈಗ ಇಷ್ಟು ದಿವಸ ಭಾಳ ಕ್ಯೂ ಇತ್ತು ಬ್ಯಾಂಕ್ ಮುಂದೆ ಅಂತ ನಾನು ಹೋಗಿಲ್ಲ. ಈಗ ನಾನು ಬ್ಯಾಂಕಿಗೆ ಹೋಗಿ ಹಾಕಬೇಕು. ಇವರು 5,000 ರೂಪಾಯಿ ಮಾತ್ರ ಅಂತ ಹೇಳ್ತಾರೆ. 1,00,000 ರೂಪಾಯಿ ನಾನು ಡೆಪಾಸಿಟ್ ಮಾಡೋಕ್ಕೆ ಹೋದರೆ ಈಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದು ಎಷ್ಟು ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿದ್ರೆ ಏನು ಮಾಡಬೇಕು ನಾನು ಅಂತ. ಈ ಥರ ಹಲವಾರು ಜನಗಳಿಗೆ ಸಮಸ್ಯೆಗಳಿದೆ. ಒಂದಲ್ಲ, ಈಗ ಹಳ್ಳಿಗಳಿಗೆ ಹೋದರೆ ನೀವು, ಹಳ್ಳಿಗಳಲ್ಲಿ ಒಂದು ಕುಟುಂಬದಲ್ಲಿ ತಂದೆ ತಾಯಿ 4 ಜನ ಮಕ್ಕಳಿರ್ತಾರೆ, ರೈತರು. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರೆಲ್ಲರೂ ಹೆಸರಿನಲ್ಲಿ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರೋದಿಲ್ಲ, ಒಬ್ಬರ ಹೆಸರಲ್ಲಿ ಅಕೌಂಟ್ ಇರುತ್ತೆ. ಈಗ ಇಷ್ಟು ದಿವಸ ಬ್ಯಾಂಕಿಗೆ ಹೋದರೆ ಕ್ಯೂ ಇರುತ್ತಪ್ಪ, ನಿಧಾನಕ್ಕೆ ಹೋಗೋಣ ಅಂತೇಳಿ ತಂದೆ ಹತ್ರ ಒಂದು 10,000ನೋ ಅಥವಾ ತಾಯಿ ಹತ್ರ ಒಂದು 5,000ನೋ ಅಥವಾ ಇನ್ನೊಬ್ಬರ ಹತ್ರ ಒಂದು 10,000ನೋ ಕ್ಯಾಶ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅವರೆಲ್ಲರೂ ತೊಗೊಂಡೋಗಿ ಅದೇ ಅಕೌಂಟ್ಗೆ ಹಾಕಬೇಕು. ಅಕೌಂಟ್ಗೆ ಹಾಕೋಕೆ ಹೋದ ಕೂಡಲೇ ಬ್ಯಾಂಕ್ನವರು 108 ಪ್ರಶ್ನೆ ಕೇಳ್ತಾರೆ. ಎಷ್ಟು ಸಮಸ್ಯೆ ಆಗುತ್ತೆ ಸಾಮಾನ್ಯ ಜನರಿಗೆ ಅಂತ ಹೇಳಿದ್ರೆ, ಇದರಿಂದ ಎಲ್ಲರೂ ರೋಸಿ ಹೋಗ್ಬಿಟ್ಟಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ರೋಸಿ ಹೋಗ್ಬಿಟ್ಟಿದ್ದಾರೆ. ಇದು ನಿನ್ನೆ ಕೂಡ ನಿಮ್ಮ ಚಾನಲ್ನಲ್ಲಿ ರಂಗನಾಥ್ ಅವರು ಇದೇ ವಿಚಾರವನ್ನು ಮಾತಾಡ್ತಾ ಇದ್ರು. ಈಗ ಯಾರೋ ಹೇಳಿದರು, ಭೂಪತಿಯವರು, 1,00,000 ರೂಪಾಯಿಯನ್ನು ಮದುವೆಗೋಸ್ಕರವಾಗಿ ನಾನು ದುಡ್ಡು ತಗೊಂಬಂದು ಇಟ್ಕೊಂಡಿದ್ದೀನಿ, ಈ ದುಡ್ಡನ್ನು ಹೆಂಗೆ ಹಾಕೋದು ಅಂಥೇಳಿ. ಈ ದುಡ್ಡನ್ನು ಹಾಕೋದಕ್ಕೆ ಖಂಡಿತ ಏನು ಸಮಸ್ಯೆ ಇಲ್ಲ. ಹಾಕಬೇಕಾದ್ರೆ ಅವ್ರಿಗೆ ಬಹಳ ಸ್ಪಷ್ಟವಾದಂಥದ್ದು, ಯಾತಕ್ಕೋಸ್ಕರ ಈ ದುಡ್ಡನ್ನು ಇಟ್ಕೊಂಡಿದ್ದೆ, ಯಾತಕ್ಕೋಸ್ಕರ ಈ ದುಡ್ಡು ನನ್ನ ಹತ್ರ ಇತ್ತು ಅಂತಕ್ಕಂಥ ಒಂದು ಹೇಳಿಕೆ ಕೊಡಬೇಕು ಅಂತಿದೆ. ಆ ಒಂದು ಹೇಳಿಕೆಯ ಸ್ಟೇಟ್ಮೆಂಟ್ ತಗೋತಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜನಗಳನ್ನು ಕೆಲವರು ಯಾರ್ಯಾರು ಈ ಕಾಳಧನಿಕರಿದ್ದಾರೆ ಅವರನ್ನು ಬೇರೆ ಬೇರೆ ಮೀನ್ಸ್ಗಳಲ್ಲಿ ಉಪಯೋಗಿಸ್ಕೊಂಡು ಅವರಲ್ಲಿರ್ತಕ್ಕಂತಹ ಈ ಕಾಳಧನವನ್ನು ಬೇರೆ ಬೇರೆ ರೂಪದಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ನಡೀತಾ ಇದೆ, ಇದಕ್ಕೆ ಒಂದು ಇತಿಶ್ರೀಯನ್ನು ಹಾಡಬೇಕು ಅಂತಕ್ಕಂತಹ ಒಂದು ಪ್ರೋಸೆಸ್ನಲ್ಲಿ ಇವತ್ತು ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ನಿನ್ನೆಯಿಂದನೂ ಕೂಡ ಇವತ್ತಾಗಲಿ ಅಂತಹ ಒಂದು ಇದನ್ನು ತೋರಿಸಿಲ್ಲ. ಎಲ್ಲೋ ಭೂಪತಿ ಅವ್ರು ಹೇಳ್ದಂಗೆ ಅವ್ರ ಸ್ನೇಹಿತರು ಅವ್ರಿಗೆ ಕೇಳಿರ್ಬೋದು. ತೋರಿಸಿಲ್ಲ ಅಂತ ಮಾತ್ರಕ್ಕೆ ನೀವು ಸಮಸ್ಯೆನೇ ಇಲ್ಲ ಅಂತ ತೀರ್ಮಾನಕ್ಕೆ ಬರೋದಲ್ಲ. ನಾನು ಸಮಸ್ಯೆ ಇಲ್ಲ ಅಂತ ಹೇಳ್ತಕ್ಕಂಥದ್ದಿಲ್ಲ. ಇದನ್ನೂ ಕೂಡ ಮೋದಿಯವರ ಮೊದಲೇ ಹೇಳಿದಾಗೆ 50 ದಿನಗಳಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಇವತ್ತು ಡಿಮಾನಿಟೈಸೇಷನ್ ಆದ ನಂತರದಲ್ಲಿ ಇವತ್ತು ಪ್ರತಿ ಹಂತದಲ್ಲೂ ಕ್ಯಾಶು ಮೊದಲು ಕಡಿಮೆ ಕೊಟ್ಟಿದ್ರು, ಹಂತ ಹಂತವಾಗಿ ಜಾಸ್ತಿ ಆದಾದ್ಮೇಲೆ ಲಿಮಿಟು ಜಾಸ್ತಿ ಮಾಡಿದ್ರು. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಸುಮಾರು 40 ದಿವಸ ಜನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಜನ ಈಗ ಮುಂದಿಟ್ಟಿರುವಂತ ಪ್ರಶ್ನೆ ಏನಂದ್ರೆ, ಭೂಪತಿ ಅವರೇ ಒಂದ್ ನಿಮಿಷ, ಜನ ಮುಂದಿಟ್ಟಿರುವ ಪ್ರಶ್ನೆ ಏನು ಅಂದ್ರೆ, ನೀವು ಜನರ ಖಾತೆಗಳಲ್ಲಿ ಇಡುವಂತಹ ಹಣಕ್ಕೆ ಮಿತಿ ಹೇರಿದ್ದೀರಾ, ಆದರೆ ರಾಜಕೀಯ ಪಕ್ಷಗಳ ಖಾತೆಗೆ ಹಣ ಜಮೆ ಮಾಡೋದಕ್ಕೆ ತಾವೇನಾದ್ರೂ ಮಿತಿ ಹೇರಿದ್ದೀರಾ? ಹಾಗಾದ್ರೆ ರಾಜಕೀಯ ಪಕ್ಷಗಳ ಖಾತೆಯಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ? ರಾಜಕೀಯ ಪಕ್ಷಗಳ ಖಾತೆಗೆ ಹಣ ಎಲ್ಲಿಂದ ಬರ್ತಾ ಇದೆ? ನೋಟ್ ಬ್ಯಾನ್ ಆದ್ಮೇಲೂ ಕೂಡ ಎಷ್ಟು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಲೆಕ್ಕಾಚಾರ ಇದೆಯಾ? ಈ ಖಾತೆಗೆ ತಾವು ತೆರಿಗೆ ಕಟ್ತಾ ಇದ್ದೀರಾ? ಇದ್ರ ಬಗ್ಗೆ ಪಾರದರ್ಶಕತೆ ತಾವು ಯಾಕೆ ಪ್ರದರ್ಶನ ಮಾಡ್ತಾ ಇಲ್ಲ? ನೀವೇನು
ಇರ್ತಕ್ಕಂಥದ್ದು ನಿಜವಾಗ್ಲೂ ಸ್ವಾಗತಾರ್ಹ. ಯಾಕೆಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಜನಗಳು ಗೊತ್ತಾಗಬೇಕು ಇವತ್ತು ರಾಜಕೀಯ ಪಕ್ಷಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಯಾವ ಇದ್ರ ಬಗ್ಗೆ ನಿರ್ಧಾರಗಳನ್ನು ತಗೊಳುತ್ತೆ ಅದನ್ನು ಕೂಡ ನಾವು ಸ್ವಾಗತಿಸ್ತೀವಿ ಅಂತ ಹೇಳಿ ಇದು ಎಲ್ಲೋ ಒಂದು ಕಡೆ ಪ್ರಾರಂಭವಾಗಿದೆ. ನೀವು ತಿಳ್ಕೊಬೇಡಿ, ಈಗ ರಾಜಕೀಯ ಪಕ್ಷಗಳಲ್ಲಿ ಇದನ್ನ ಏನು ನಾಳೆ ಬಿಟ್ಟುಬಿಡ್ತಾರೆ ಅಂತಲ್ಲ, ಪ್ರತಿಯೊಂದಕ್ಕೂ ಅಕೌಂಟಬಿಲಿಟಿ ಅಂತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಬರುತ್ತೆ. ಆದರೆ ಜನರ ವಿಚಾರಗಳಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಜಾರಿಗೆ ಬರುವಂತಹ ನೀತಿ ನಿಯಮಗಳು ರಾಜಕೀಯ ಪಕ್ಷಗಳಿಗೆ ಮಾತ್ರ ಲೆಕ್ಕಾಚಾರ ಹಾಕಿ ಅಲ್ಲ ಇಷ್ಟು ಜಲ್ದಿಯಾಗಿ ಯಾಕಾದ್ರೆ ಮಾಡಿ ನಾಳೆ ಅದನ್ನ ನಾನ್ ಮಾಡೋದಲ್ಲ, ನಿರ್ಧಾರ ಯಾವ ರೀತಿ ಈ ನಿರ್ಧಾರ ತಗೊಂಡಿದ್ದಾರೋ ಅದೇ ರೀತಿ ಅದನ್ನ ನಾನು ಹೇಳಕ್ಕಾಗಲ್ಲ. ಕಾಮನ್ ಪೀಪಲ್ ಗೆ ನೀವು ತೆಗೆದುಕೊಳ್ತಿರುವಂತಹ ನಿರ್ಧಾರ ರಾಜಕೀಯ ಪಕ್ಷಗಳ ವಿಚಾರದಲ್ಲಿ ಯಾಕೆ ಪಟ್ಟಂತ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರು. ಎಸ್ ಪ್ರಕಾಶ್ ಸರ್, ಅಲ್ಲ ಇಷ್ಟೋ ತನಕ ಇವ್ರು ಹೇಳಿದ್ರು ಆ ಒಂದು ಇದು ಮಾಡಿದ್ದಾರೆ, ಇದೊಂದು ಚೇಂಜ್ ಮಾಡಿದ್ದಾರೆ, ದಿವಸ ಒಂದು ತರ್ತಿದ್ದಾರೆ, ಆವಾಗ ಅಷ್ಟಿತ್ತು ಇವಾಗ ಇಷ್ಟಿತ್ತು ಹೇಳಿದ್ರು. 2.5 ಲಕ್ಷ ಇದ್ದಿದ್ದ ಲಿಮಿಟ್ ತನಕ ಏನು ನೋ ಕ್ವಶನ್ಸ್ ಆಸ್ಟ್ ಅಂದ್ರು. ಇವಾಗ 5,000ಕ್ಕೂ ಒಂದು ಕ್ವಶನ್ಸ್ ತಂದಿದ್ದಾರೆ. ಕುಲ ಗೋತ್ರ ಜಾತಕ ಪ್ರತಿಯೊಂದು ಬರೆದಿಟ್ಟು ಇವ್ರ ಮುಂದೆ ನಾವು ನಮ್ಮ ದುಡ್ಡು ನಾವು ತಗೋಬೇಕು. ನಂದು ದುಡ್ಡು ಪ್ರಾಮಾಣಿಕವಾಗಿ ನಾನು ದುಡ್ದಿದ್ದ ದುಡ್ಡನ್ನ ನಾನು ಬ್ಯಾಂಕ್ಗೆ ಹಾಕೋಂಗಿಲ್ಲ, ತಗೊಳ್ಳೋ ಹಂಗಿಲ್ಲ. ನಾನೊಂದು ಇವು ಡಿಜಿಟಲ್ ಅಂದ್ರೆ ಇದ್ರದ್ದು ಕ್ಯಾಶ್ಲೆಸ್ ಸೊಸೈಟಿ ಅಂತಾರೆ. ನಾನು ಒಂದು ಇದರಲ್ಲಿ ಹಾಸ್ಪಿಟಲ್ ಹೋಗಿ ದುಡ್ಡು ಕಟ್ಟಬೇಕು, ಒಂದು ಹೋಟೆಲ್ ಹೋಗಿ ಇದು ತಗೋಬೇಕು, ಒಂದು ಐಸ್ ಕ್ರೀಮ್ ತಿನ್ಬೇಕು ಅಂದ್ರೆ ಇವ್ರ ಪರ್ಮಿಷನ್ ತಗೋಬೇಕಾ? ಯಾರು ದುಡ್ಡದು? ನನ್ನ ದುಡ್ಡದು. ನಾನು ಪ್ರಾಮಾಣಿಕವಾಗಿ ಅರ್ನ್ ಮಾಡಿರೋ ದುಡ್ಡು, ನಾನು ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಮೋದಿ ಅವ್ರಿಗೆ, ಈ ಪ್ರಧಾನಮಂತ್ರಿಗಳಿಗೆ ನಿಜವಾಗೂ ತಾಕತ್ತಿದ್ರೆ ನಿನ್ನೆ ಏನು ಅನೌನ್ಸ್ ಮಾಡಿದ್ರಲ್ಲ, ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ಒಂದು ಜುಮ್ಲಾ ತರ ಅನೌನ್ಸ್ ಮಾಡ್ತಿದ್ದಾರೆ. ಅವಾಗ ಹೇಳೋದು 15 ಲಕ್ಷ ಕೊಡ್ತೀವಿ ಅಂತ, ಇನ್ನೂ ಬರೋದ್ರಲ್ಲಿ ಇದೆ. ಅದು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. 2,000 ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ ಮಾಡಿರೋದ್ರ ಬಗ್ಗೆ ನಮ್ಗೇನು ಅಭ್ಯಂತರ ಇಲ್ಲ ಅಂತ. ಹಾಗಾದ್ರೆ ಲೆಟ್ ದ ಚಾರಿಟಿ ಬಿಗಿನ್ ಅಟ್ ಹೋಮ್. ಇವ್ರು ಶುರು ಮಾಡಿ ಫಸ್ಟ್, ಬೇರೆ ಯಾರಿಗೂ ಯಾತಕ್ಕೆ ಕಾಯ್ಬೇಕು? ಇವರು ಎಲೆಕ್ಷನ್ ಕಮಿಷನ್ಗೋಸ್ಕರ ಕಾಯ್ಬೇಕಾ? ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೋಸ್ಕರ ಕಾಯ್ಬೇಕಾ? ಜನರ ಅಭಿಪ್ರಾಯ ಕಾಯ್ಬೇಕಾ? ಪ್ರಾಮಾಣಿಕವಾದ ಒಳ್ಳೆ ಕೆಲಸನ ಇವ್ರು ಮಾಡ್ಲಿ ಫಸ್ಟ್. ಲೆಟ್ ದೆಮ್ ಪುಟ್ ದ ಫಸ್ಟ್ ಸ್ಟೆಪ್ ಫಾರ್ವರ್ಡ್ ಮಾಡಿ ತೋರಿಸ್ಲಿ. ಅವಾಗ ಇದಕ್ಕೆ ಯಾರಿಗೆ ಕಾಯ್ಬೇಕು? ನಾನ್ ತಗೊಳಕ್ಕಾಗಲ್ಲ ಡಿಸಿಷನ್ ಅಂತಾರೆ ಪ್ರಧಾನಮಂತ್ರಿ. ಎಲ್ಲ ಡಿಸಿಷನ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇದೀನಿ, ಈ ವೇದಿಕೆಯಲ್ಲಿ ಹೇಳ್ತಾ ಇದೀನಿ. ಪ್ರಧಾನಮಂತ್ರಿಗಳು ತಗೊಳ್ಬೇಕು ದೇಶಕ್ಕೆ ಗೊತ್ತಿದೆ. ನಿಮ್ಮ ಯೋಗ್ಯತೆ ಗೊತ್ತಿದೆ, ನಿಮ್ಮ ಯೋಗ್ಯತೆ ಗೊತ್ತಿದೆ. ಇಂಡಿಯಾ ದೇಶಕ್ಕೆ ಎಲ್ಲಿಂದ ಬಂತು ಕೂಡ ಜನ ಪಂಜಾಬ್ ನಲ್ಲಿ ಬಹಳ ದೊಡ್ಡ ಕಡಿತೀವಿ ಇದು ಕುತ್ರನೂ ಕೊಟ್ಟಿದ್ದಾರೆ. ಮಾತಾಡ್ಬೇಡಿ. ಪಂಜಾಬ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬರ್ತಲ್ಲ ಅವತ್ ನೋಡ್ತಾ ಇರಿ. ನಿಮ್ಗೆ ಇವತ್ತು ಚಂಡೀಗಢ ಮೊನ್ನೆ ಡೆಲ್ಲಿನಲ್ಲಿ APMC ಎಲೆಕ್ಷನ್ ಆಯ್ತು, ಎಷ್ಟು ಜನ ಬಂದ್ರಿ ಹೇಳಿ. ಮಾತಾಡೋದು ನಮಗೂ ಗೊತ್ತಿದೆ, ಅದನ್ನ ಮಾತಾಡ್ಬೇಡಿ. ಸಬ್ಜೆಕ್ಟ್ ಬನ್ನಿ, ಸಬ್ಜೆಕ್ಟ್ ಮಾತಾಡಿ. ಡೈವರ್ಟಿಂಗ್ ದಿ ಇಶ್ಯೂ. ನನಗೆ ರವಿ ಸುಬ್ರಹ್ಮಣ್ಯ ಒಂದ್ ನಿಮಿಷ ಪ್ರಕಾಶ್ ಸರ್, ಪ್ಲೀಸ್ 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 ಹೋಲ್ಡ್ ಆನ್ ಪ್ಲೀಸ್. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಆಮ್ ಆದ್ಮಿ ಪಾರ್ಟಿ ಅವರು ನಿಜಕ್ಕೂ ಕೂಡ ತುಂಬಾನೇ ಪವಿತ್ರರು, ಅವ್ರು ಏನು ಮಾಡಿಲ್ಲ ಅಂತ ನಾನು ಇವತ್ತು ಇಲ್ಲಿ ಜಸ್ಟಿಫಿಕೇಶನ್ ಕೊಡಕ್ಕೆ ಕೂತಿಲ್ಲ. ಆಮೇಲೆ ಅವ್ರ ನೈತಿಕತೆ ಬಗ್ಗೆನೂ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ನಿಮ್ಮ ನೈತಿಕತೆ ಬಗ್ಗೆನೂ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ತುಂಬಾ ಸಿಂಪಲ್. ಈವನ್ ಪ್ರಕಾಶ್ ಅವರು ಕೇಳಿರುವಂತಹ ಪ್ರಶ್ನೆನೂ ಕೂಡ ತುಂಬಾ ಸಿಂಪಲ್. ನೀವು ಜನರ ಮೇಲೆ ಹೇರಿರುವಂತಹ ನೀತಿ ನಿಯಮಗಳನ್ನ ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅಷ್ಟರ ಮಟ್ಟಿಗೆ ತಾವು ಸೇಫ್ ಆಗಿದ್ದೀರಾ. ಆದ್ರೆ ನಿಮ್ಮ ಚಾರಿಟಿ ಮನೆಯಿಂದಲೇ ಆರಂಭ ಆಗ್ಲಿ ಅನ್ನೋ ತರದಲ್ಲಿ ನೀವೇ ಯಾಕೆ ಮೊದಲ ಹೆಜ್ಜೆನ ಇಡಬಾರದು? ಇಟ್ಟು ಯಾಕೆ ಮಾದರಿ ಆಗಬಾರದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಅದ್ರಲ್ಲಿ ಬಿಡಿ, ಅವ್ರ ಆಮ್ ಆದ್ಮಿ ಪಾರ್ಟಿಯ ಅಜೆಂಡಾ, ಅವರ ರೀತಿ ನೀತಿಗಳನ್ನ ನೀವು ಪ್ರಶ್ನೆ ಮಾಡಿ ಬೇಡ ಅಂದಿಲ್ಲ. ಬಟ್ ಅವ್ರು ಕೇಳ್ತಿರುವಂತಹ ಪ್ರಶ್ನೆ ವ್ಯಾಲಿಡ್ ಆಗಿರುವಾಗ ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಯು ಇಂಟರ್ಫಿಯರ್. ನಾನು ಆಮೇಲೆ ತಮಗೆ ಅವಕಾಶ ಕೊಡ್ತೀನಿ. ರಮೇಶ್ ಬಾಬು ಸರ್, ಜನ ಕೇಳ್ತಾ ಇರುವಂತಹ ಪ್ರಶ್ನೆಗಳಲ್ಲಿ ಅರ್ಥ ಇದೆಯಾ ಇಲ್ವಾ ಹೇಳಿ ಸರ್, ಇವನ್ ಇನ್ಕ್ಲೂಡಿಂಗ್ JDS. 100% ಜನರ ಪ್ರಶ್ನೆಗಳಲ್ಲಿ ಅರ್ಥನೂ ಇದೆ, ಮೌಲ್ಯನೂ ಇದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಸ್ವತಂತ್ರ ಪೂರ್ವದಲ್ಲೂ ಸಹ ಕಪ್ಪು ಹಣದ ಬಗ್ಗೆ ಸಣ್ಣ ಪ್ರಮಾಣದ ಅಸಮಾಧಾನ ಜನಸಾಮಾನ್ಯರಲ್ಲಿ ಇತ್ತು. ಸ್ವತಂತ್ರ ಬಂದು 70 ವರ್ಷ ಆಗಿದೆ. ಕಪ್ಪು ಹಣದ ಜೊತೆಗೆ ಭ್ರಷ್ಟಾಚಾರದ ಒಂದು ವಿಷಯನೂ ಸಹ ಇಲ್ಲಿ ಸೇರಿಕೊಂಡಿದೆ. ಆ ಕಾರಣಕ್ಕೋಸ್ಕರ ಮೋದಿಯವರು ಒಂದು ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ದೇಶದ ಸಾಮಾನ್ಯ ಜನರು ನಮಗೆ ಕಷ್ಟ ಆದರೂ ಪರವಾಗಿಲ್ಲ,
ಕಪ್ಪು ಹಣವನ್ನು ನಿರ್ಮೂಲನೆ ಮಾಡೋದಾದರೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಕಾರಣಕ್ಕೆ ಮೋದಿಯವರಿಗೆ ಬೆಂಬಲವನ್ನು ಕೊಟ್ಟರು. ಆದರೆ ಇವತ್ತಾಗಿರ್ತಕ್ಕಂಥ ಪರಿಸ್ಥಿತಿ, ಮೋದಿಯವರು ಏನು 8ನೇ ತಾರೀಕು ಈ ಜನಕ್ಕೆ ಭಾಷಣ ಮಾಡಿ ಆಶ್ವಾಸನೆಯನ್ನು ಕೊಟ್ಟರು, ಅದಕ್ಕೆ ತದ್ವಿರುದ್ಧವಾಗಿ ಕಪ್ಪು ಹಣ ಹೆಚ್ಚಿನ ಮಟ್ಟದಲ್ಲಿ ಕ್ರೋಢೀಕರಣ ಆಗಿದೆ. ಇವರಿಗೆ ನಿಜಕ್ಕೂ ಕಪ್ಪು ಹಣ ತಡೆಯ ಉದ್ದೇಶ ಇದ್ದಿದ್ದರೆ 2,000 ರೂಪಾಯಿ ಡಿನಾಮಿನೇಷನ್ ನೋಟ್ನ ಬಿಡಬಾರ್ದಾಗಿತ್ತು. ಮೊದಲನೇ ತಪ್ಪು, ಸರ್ಕಾರ ಕೈಗೊಂಡಂಥ ಮೊದಲನೇ ತಪ್ಪು, ಕೆಳ ಹಂತದ ಡಿನಾಮಿನೇಷನ್ ಬಿಡೋ ಬದಲು ಹೆಚ್ಚುವರಿ ಹಣವನ್ನು ಬಿಟ್ಟರು. ಇವತ್ತು ಚೆನ್ನೈನಲ್ಲಾದಂಥ ಒಂದು ರೈಡ್ನಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಸೀಲಾದಂತಹ 2,000 ರೂಪಾಯಿ ನೋಟಿನ ಕಂತೆ ಒಬ್ಬ ಉದ್ಯಮಿ ಮನೇಲಿ ಸಿಗುತ್ತೆ. ಹೇಗೋಯ್ತಲ್ಲಿ 2,000 ರೂಪಾಯಿಗೆ ಜನಸಾಮಾನ್ಯರು ಕ್ಯೂನಲ್ಲಿ ನಿಂತ್ಕೊಂಡು ಊಟ ತಿಂಡಿಗೆ ಹಣ ಇಲ್ಲದೆ ಪರದಾಡೋಂಥ ಸಂದರ್ಭದಲ್ಲಿ ಹೊಸ ನೋಟುಗಳು ಗರಿಗರಿಯಾಗಿ ವಿತ್ ರಿಸರ್ವ್ ಬ್ಯಾಂಕ್ ಸೀಲ್ ಬಂಡವಾಳಶಾಹಿ ಮನೆಗಳಲ್ಲಿ ಸಿಗುತ್ತೆ ಅಂದರೆ ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇದು ಒಂದು ಕಡೆ. ಮತ್ತು ಭಾಳ ನನಗೆ ಆಶ್ಚರ್ಯ ಆಗೋಂಥದ್ದು, ಇವತ್ತಿನವರೆಗೂ 500 ರೂಪಾಯಿ ನೋಟ್ ತೋರಿಸಿದ್ದಾರೆ, ಎಲ್ಲೂ ಸಹ 500 ರೂಪಾಯಿ ನೋಟ್ ಸಿಗ್ತಾ ಇಲ್ಲ. ಯಾರು ಇದರ ಹೊಣೆ ಯಾರು ಒತ್ಕೋತಾರೆ, ಉತ್ತರ ಯಾರು ಕೊಡ್ತಾರೆ? ಮತ್ತು ಜನಸಾಮಾನ್ಯರಿಗೆ ಕಾನೂನುಗಳು ಅವ್ರಿಗೆ ಬೇಕಾಗಿಲ್ಲ, ಅವರಿಗೆ ಕಷ್ಟಗಳು ಪರಿಹಾರ ಆಗಬೇಕು, ದೇಶ ಒಳ್ಳೆ ಕಡೆ ಹೋಗಬೇಕು. ಇವತ್ತು ವ್ಯವಸ್ಥೆ ನೋಡಿದ್ರೆ ನೀವು, ರಿಸರ್ವ್ ಬ್ಯಾಂಕ್ ಇಸ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಒಬ್ಬರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇಲ್ಲ. ನೋಟ್ಗಿನ್ನ ಜಾಸ್ತಿ ರಿಸರ್ವ್ ಬ್ಯಾಂಕ್ನವ್ರು ಸರ್ಕ್ಯುಲರ್ಗಳು ಆಚೆ ಬಿಟ್ಟಿದ್ದಾರೆ ನವೆಂಬರ್ 8ರಿಂದ ಇಲ್ಲಿವರೆಗೆ. ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ, ಅಲ್ಲಿ ಬೇರೆ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಫೈನಾನ್ಸ್ ಮಿನಿಸ್ಟ್ರು, ರಿಸರ್ವ್ ಬ್ಯಾಂಕ್ ಬೇರೆ ರೀತಿ ಹೇಳಿಕೆಯನ್ನು ಕೊಡ್ತಾರೆ, ಪ್ರೈಮ್ ಮಿನಿಸ್ಟರ್ ಬೇರೆ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಎಲ್ಲಿ ಜನನ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು? ಅಲ್ಲ, ಜನ ಇನ್ನು 10 ದಿವಸ ಟೈಮ್ ಇದೆ, 10 ದಿನ ಜನ ವೇಟ್ ಮಾಡ್ತಾರೆ. ಆದ್ರೆ ಈಗ ಜನರ ಪ್ರಶ್ನೆ ಏನು ಅಂತಂದ್ರೆ, RTI ಅಡಿಯಲ್ಲಿ ನೀವು ರಾಜಕೀಯ ಪಕ್ಷಗಳು ಯಾಕೆ ಬರ್ತಾ ಇಲ್ಲ? ನಿಮ್ಗೆ ಯಾಕೆ ಟ್ಯಾಕ್ಸ್ ಫ್ರೀ ಬೇಕು? ನಿಮ್ಮ ಅಕೌಂಟ್ಗಳ ಬಗ್ಗೆ ನೀವು ಯಾಕೆ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ? ಬರ್ತಾ ಇದ್ದೀನಿ, ಬಹಳ ಸ್ಪಷ್ಟ ಇದೆ ನೋಡಿ. ಕಳೆದ 3 ವರ್ಷಗಳಲ್ಲಿ ಜಾಹೀರಾತಿಗೆ 6,000 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಖರ್ಚು ಮಾಡಿದೆ. ನಿಮಗೆ ಬದ್ಧತೆ ಇದ್ರೆ ಸಣ್ಣ ಪ್ರಾದೇಶಿಕ ಪಕ್ಷಗಳಿಂದ ಹಿಡಿದು ರಾಷ್ಟ್ರೀಯ ಪಕ್ಷಗಳವರೆಗೆ ನವೆಂಬರ್ 8ರಿಂದ ಇಲ್ಲಿವರೆಗೆ ಎಷ್ಟು ಹಣ ಯಾರ್ಯಾರ ಖಾತೆ ಜಮಾ ಆಗಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಒಂದು ಪೇಪರ್ ನೋಟಿಫಿಕೇಶನ್ ಕೊಡಿ. ನಾವು ಸ್ವಾಗತ ಮಾಡ್ತೀವಿ. ನವೆಂಬರ್ 8 ಒಂದೇ ಅಲ್ಲ. ಎಸ್ ಭೂಪತಿ ಸರ್, ಜನರ ಕಷ್ಟ ಕಾರ್ಪಣ್ಯಗಳು ಏನೇ ಇರಲಿ, ಬಟ್ ಆ ಕಷ್ಟ ಕಾರ್ಪಣ್ಯಗಳನ್ನ ಗೊತ್ತಿಲ್ಲ ನನಗೆ, ಇದು ಎಂತ ವಿಪರ್ಯಾಸ ಅಂದ್ರೆ ಯಾರು ಕೂಡ ಓಪನ್ ಆಗಿ ಎಸ್ ನಾನು ಅನುಭವಿಸ್ತಾ ಇದ್ದೀನಿ, ಇದು ಮಾಡಿರೋದು ತಪ್ಪು ಅಂತ ಹೇಳುವವರ ಸಂಖ್ಯೆ ತೀರಾ ಕಡಿಮೆ. ಅದೇನೋ ಗೊತ್ತಿಲ್ಲ, ಅದು ವಿಪರ್ಯಾಸ. ಸ್ವತಃ ಕಷ್ಟವನ್ನ ಅನುಭವಿಸ್ತಾ ಇದ್ರು ಪರವಾಗಿಲ್ಲ. ಇಷ್ಟು ದಿನ ನಾವು ನೋಡಿದೀವಿ, ಇಷ್ಟು ದಿನ ನಮ್ ಕಣ್ಮುಂದೆ ಹೆಂಗಿದ್ದವ್ರು ಹೆಂಗೆಂಗೋ ಆಗಿರೋದು ನೋಡಿದೀವಿ, ಎಲ್ಲರೂ ಸಾಮಾನ್ಯರು ಆಗ್ಲಿ ಬಿಡಿ ಪರವಾಗಿಲ್ಲ ನಾವು ಅಂತ. ಆದರೆ ಸಮಯ ಹತ್ತಿರ ಬಂದಿದೆ, ಕೇವಲ 10 ದಿನ ಉಳಿದಿದೆ. ಈ 10 ದಿನದಲ್ಲಿ ವ್ಯವಸ್ಥೆ ಸರಿಯಾಗಲಿಲ್ಲ ಅನ್ನೋದಾದ್ರೆ ಏನಾಗಬಹುದು? ನಂಬರ್ 1, ಹಾಗಾದ್ರೆ ಉಲ್ಟಾ ಆಗುತ್ತಾ ಮೋದಿ ಅವರ ಲೆಕ್ಕಾಚಾರ ಅಥವಾ ಜಾಕ್ಪಾಟ್ ಹೊಡಿತಾರ? ಸದ್ಯದ ಸಿಚುವೇಶನ್ ನೋಡಿದ್ರೆ ತಮ್ಮ ಇಲ್ಲ. ಈಗ ನಾವು ಆಗಲೇ ನೋಟಿಫಿಕೇಶನ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವರು ಸರ್ಕಾರ ಬಂದಮೇಲೆ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಆಗಲೇ ಬಾಬು ಅವರು ಹೇಳ್ದಂಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ನನ್ನ ಪ್ರಕಾರ. ಈಗ ಉದಾಹರಣೆಗೆ ನಿಮಗೆ ಅವರು ನಾನು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಕೇಳ್ತಾನೆ ಇಲ್ಲ, ನಾನು ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತಮ್ಮನ್ನ ಕೇಳ್ತಾ ಇದ್ದೀನಿ. ನಂದೇ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಅನುಭವನೇ ಹೇಳ್ತೀನಿ. ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಿಂತ ಜನರ ಅಭಿಪ್ರಾಯ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಇದರ ಸಾಧಕ ಬಾಧಕಗಳು ಡೈರೆಕ್ಟ್ಲಿ ಕನೆಕ್ಟ್ ಆಗೋದ್ರಿಂದ. ಡಿಜಿಟಲ್ ಎಕಾನಮಿ, ಕ್ಯಾಶ್ಲೆಸ್ ಎಕಾನಮಿ ಅಂತ ಹೇಳಿದ್ರು ಅವರು, ಡಿಜಿಟಲ್ ಟ್ರಾನ್ಸಾಕ್ಷನ್. ನಾನು ನನ್ನ ತಾಯಿಯನ್ನ 7ನೇ ತಾರೀಕು, ಈ ತಿಂಗಳು 7ನೇ ತಾರೀಕು ಕಿವಿ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋದೆ. ಅಲ್ಲಿ ಪರೀಕ್ಷೆ ಮಾಡಿ ಇಯರಿಂಗ್ ಏಡ್ಸ್ಗೆ 60,000 ರೂಪಾಯಿ ಆಗುತ್ತೆ, 30,000 ನೀವು ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿದ್ರು. ನನ್ನ ಹತ್ರ ಡೆಬಿಟ್ ಕಾರ್ಡ್ ಇತ್ತು, ಆಯಿತು ಅಂತ ಕೊಟ್ಟೆ. ಅದರಲ್ಲಿ 20,000ನೇ ಬರೋದು, ಅದಕ್ಕಿಂತ ಜಾಸ್ತಿ ಬರೋದೇ ಇಲ್ಲ ನಿಮಗೆ. 30,000 ಬರೋದೇ ಇಲ್ಲ ಡೆಬಿಟ್ ಕಾರ್ಡಲ್ಲಿ. ಆಯಿತು ಅಂತ ಮತ್ತೆ ಅವ್ರು ಆಯ್ತು 20,000 ಇರಲಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂದರು. 17ನೇ ತಾರೀಕು ಹೋಗಿ ಅದು ಹಿಯರಿಂಗ್ ಏಡ್ಸ್ ಹಾಕ್ಸಿ ನಾನು 40,000 ತೊಗೊಳ್ಳಿ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಕೊಟ್ಟರೆ ಮತ್ತೆ 20,000ನೇ ಆಗಿದ್ದು. ಮತ್ತೆ 20,000 ಮನೆಗೆ ಬಂದು ಚೆಕ್ ತೊಗೊಂಡೋಗಿ ಚೆಕ್ ಕೊಟ್ಟೆ ನಾನು. ಇದು ಪರಿಸ್ಥಿತಿ. ನೀವು ನಿಮ್ಮ ಡೆಬಿಟ್ ಕಾರ್ಡಲ್ಲಿ ನೀವು ಆಸ್ಪತ್ರೆಗೆ ಕೊಡಬೇಕಾದ ಬಿಲ್ಲನ್ನು ಕೂಡ 20,000 ಮೇಲೆ ಕೊಡಕ್ಕಾಗಲ್ಲ. ದಿಸ್ ಇಸ್ ರಿಯಾಲಿಟಿ. ಐ ನೋ ದಟ್ ಈಸ್ ರಿಯಾಲಿಟಿ. ಅಂದ್ರೆ ನಿಮ್ಮ ಸಫರಿಂಗ್ಸು, ನನ್ನ ಸಫರಿಂಗ್ಸು, ಈ ತರ ಸಾಮಾನ್ಯ ಜನರು ಇವತ್ತಿಗೂ ಕೂಡ ಕ್ಯೂನಲ್ಲಿ ನಿಮ್ಗೆ ATM ಮುಂದೆ ಕ್ಯೂನಲ್ಲಿ ನಿಂತ್ಕೋತಾರೆ. 1 ಗಂಟೆ ಮೇಲೆ ಕ್ಯಾಶ್ ಇಲ್ಲ ಅಂತ ಬೋರ್ಡ್ ಹಾಕ್ತಾರೆ. ದಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದು ಕೇಳಿದ್ರಲ್ಲ ನೀವು. ನಮ್ಮ ಜನರಿಗೆ, ಬಡವರಿಗೆ, ದುಡಿಯೋರಿಗೆ ಸಾಮಾನ್ಯವಾಗಿ ಶ್ರೀಮಂತರ ಹತ್ರ ಕಪ್ಪು ಹಣ ಇದೆ, ನಾನು ತರ್ತೀನಿ, ಇವರೆಲ್ಲ ಕೂಡಾಕಿದ್ದಾರೆ ದುಡ್ಡನ್ನ ಅಂತ ಹೇಳಿ ಏನು ಇವ್ರು ಹೇಳ್ತಿದ್ರಲ್ಲ ಮೊದಲಿಂದ, ಸಹಜವಾಗಿ ಜನ ನಿಮಗೆ ಭ್ರಷ್ಟಾಚಾರ, ಆನಂತರ ನಿಮಗೆ ಕಪ್ಪು ಹಣದ ವಿರುದ್ಧ, ಶ್ರೀಮಂತರ ವಿರುದ್ಧ ಮಾತಾಡಿದರೆ ಜನ ಸಹಿಸ್ಕೊಳ್ತಾರೆ.
ಸಹಿಸ್ಕೊಳ್ತಾರೆ, ಇನ್ನು 10 ದಿವಸ ಸಹಿಸ್ಕೊಳ್ತಾರೆ, that is the case 10 ಅನ್ನೋದಾದ್ರೆ ದಿವಸ ಇನ್ನು ಸರ್, ಸಹಿಸ್ಕೊಳ್ತಾರೆ. ನನ್ನ ಪ್ರಶ್ನೆ ಆದ್ರೆ that is the case ಪರಿಸ್ಥಿತಿ ಅನ್ನೋದಾದ್ರೆ ಏನಾಗಿದೆ ನನ್ನ ಇವತ್ತು? ಪ್ರಶ್ನೆಗೆ ಉತ್ತರಕ್ಕೆ ಬರ್ತಾ ಹೇಳಿ ಇಲ್ಲ. ಮೇಡಮ್. ಉಲ್ಟಾ ಆಗುತ್ತಾ ಲೆಕ್ಕಾಚಾರ? ಖಂಡಿತವಾಗ್ಲೂ ಆಗುತ್ತೆ. ಉಳಿದಿದೆ, ಇಲ್ಲಾಂದ್ರೆ ಜಾಕ್ಪಾಟ್ ಹೊಡಿತಾರೆ. ಯಾಕೆ ಅಂದ್ರೆ ಖಂಡಿತವಾಗ್ಲೂ ಉಲ್ಟಾ ಉಲ್ಟಾ ಆಗುತ್ತೆ. ಹೊಡೆದ್ರು ಜಾಕ್ಪಾಟ್ ಹೊಡೆದ್ರು ಅದು ಡೈರೆಕ್ಟ್ಲಿ ಮೋದಿ ಅವರಿಗೆ ಕನೆಕ್ಷನ್, ಅದು ಬೇರೆ ಯಾರಿಗೂ ನಾನು ಅಲ್ಲ. ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ನರೇಂದ್ರ ಮೋದಿ ಸಾಹೇಬರು ಈ ನೋಟು ಅಮಾನ್ಯ ಮಾಡುವ ವಿಚಾರ ಏನಿದೆ, ಡಿಮಾನಿಟೈಸೇಷನ್ ವಿಚಾರದಲ್ಲಿ ದೊಡ್ಡ ಕಲ್ಲು ತಗೊಂಡು ಅವ್ರ ಕಾಲ ಮೇಲೆ ಅವರೇ ಹಾಕೊಂಡಾರೆ. ಹೇಗಾಗುತ್ತೆ? ಯಾಕಂತ ಕೇಳಿ, ಈಗ ಆಗಿರೋ ಕ್ರೈಸಿಸ್ ಇದೆಯಲ್ಲ, ಎಕನಾಮಿಕ್ ಕ್ರೈಸಿಸ್, ನಿಮಗೆ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ತಗೊಳ್ಳಿ ಮೇಡಮ್. ನೀವು APMCಗೆ ಹೋದ್ರೆ ಆಲೂಗಡ್ಡೆ ಕೊಂಡ್ಕೊಳ್ಳೋರಿಲ್ಲ, ಮೆಕ್ಕೆಜೋಳ ಕೊಂಡ್ಕೊಳ್ಳೋರಿಲ್ಲ, ಹತ್ತಿ ಕೊಂಡ್ಕೊಳ್ಳೋರಿಲ್ಲ, ಆಮೇಲೆ ನಿಮಗೆ ಈರುಳ್ಳಿ ಕೊಂಡ್ಕೊಳ್ಳೋರಿಲ್ಲ, ಅಲ್ಲಿ ನಿಮ್ಗೆ APMCಗಳಿಗೆ ಖರೀದಿ ಮಾಡೋರಿಲ್ಲ. ರೈತರಿಗೆ ಅಲ್ಲಿ ಸಾಲ ತಂದಿದ್ದಾರೆ, ಬಿತ್ತಿದ್ದಾರೆ, ಬೆಳೆದಿದ್ದಾರೆ, ಬೆಳೆ ಸರಬರಾಜು ಮಾಡಿದ್ದಾರೆ, ಅವರಿಗೆ ಕೂಲಿ ಕೊಡಕ್ಕೆ ದುಡ್ಡು ಸಿಗ್ತಾ ಇಲ್ಲ. ದಿಸ್ ಇಸ್ ದಿ ರಿಯಾಲಿಟಿ. ಇದು ಒಂದೇ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಈ ಸಮಸ್ಯೆ ಇದೆ. ಆಲ್ ರೈಟ್, ರವಿ ಸುಬ್ರಹ್ಮಣ್ಯ ಅವರೇ, ಏನಾಗಬಹುದು ಹಾಗಾದ್ರೆ ಈ 10 ದಿನಗಳಲ್ಲಿ? ನಾನು ಅದಕ್ಕೆ ಮುಂಚೆ ಆ ಪ್ರಶ್ನೆಗೆ ಬರ್ತೀನಿ. ಅದಕ್ಕೆ ಮುಂಚೆ ನೀವು ಇವ್ರು ಕೇಳಿದಂಥ ಒಂದು ಪ್ರಶ್ನೆ ಹೇಳಿದ್ರಿ, ಅಕೌಂಟಬಿಲಿಟಿ ಬಗ್ಗೆ ಮಾತಾಡಿದ್ರಿ. ಎಸ್, ಎಕ್ಸಾಕ್ಟ್ಲಿ. ಖಂಡಿತವಾಗ್ಲೂ ನಾಳೆ ಯಾಕೆ ಬರಲ್ಲ ಅಂತ ನಾವು ತಿಳ್ಕೋಬೇಕು. ಬಂದೇ ಬರುತ್ತೆ. ನಮಗೆ ಪ್ರಧಾನಮಂತ್ರಿಗಳ ಮೇಲೆ ನಂಬಿಕೆ ಇದೆ. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರಕ್ಕೆ ಒಂದು ಕೊನೆ ಹಾಡಬೇಕು ಅಂತ ಹೊರಟು ಹಾಕಬೇಕಾದ್ರೆ, ಇವತ್ತು ಈ ಒಂದು ಸಿಸ್ಟಮ್ ಅನ್ನು ತರಬೇಕಾದ್ರೆ ನಮ್ಮ ಪಕ್ಷದವ್ರದ್ದು ಸೇರಿಸಿ ಫಸ್ಟ್ ಅವ್ರಿಗೂ ಬೀಳಲಿ ಒದೆ ಅಂತಲೇ ಮಾಡಿದ್ದು. ಅಂದರೆ ಯಾರೇ ಆಗಿರಲಿ ಭ್ರಷ್ಟಾಚಾರ ಮಾಡಿದರೆ ಅವರನ್ನು ನಾನು ಸಹಿಸಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾಳೆ ಇದಕ್ಕೂ ಬರುತ್ತೆ. ಬಾಬು ಅವ್ರು ಮಾತಾಡ್ತಾ ಹೇಳಿದರು, ಯಾರ್ಯಾರ್ದೋ ಮನೆ ಒಳಗೆ ಕೋಟಿಗಟ್ಟಲೆ ದುಡ್ಡಿತ್ತು ಅಂತ. ನಿಜ. ಇದಕ್ಕೆ ಯಾವ ಅಧಿಕಾರಿಗಳು ಹೊಣೆಯಾಗಿದ್ದಾರೆ ಅವ್ರ ಮೇಲೆ ಈಗಾಗಲೇ ಶಿಸ್ತು ಕ್ರಮ, ಈಗ ED ಕ್ರಮ ತಗೋತಾ ಇದೆ. CBI ಇಂಟರ್ವ್ಯೂ ಏನಾಗಿದೆ, ಯಾವ್ಯಾವ ಥರದ ಅವರನ್ನು ಬಿಡಲ್ಲ. ಯಾಕೆಂದ್ರೆ ಯಾವ ಅವಕಾಶಗಳು ಸಿಕ್ಕತ್ತೆ ಎಲ್ಲವನ್ನೂ ಬಿಡಲ್ವೋ ಅನ್ನೋದು ಹೇಳಿಲ್ಲ. ಅವ್ರು ಹೇಳಿದ್ದು 2000 ಮುಖಬೆಲೆಯ ನೋಟುಗಳನ್ನ ನೀವು ಮೊಟ್ಟ ಮೊದಲಿಗೆ ತಂದಿದ್ದೇ ತಪ್ಪು. ಯಾಕಂದ್ರೆ ಅದು ಹಣದ ಅಕ್ರಮ ಕ್ರೋಢೀಕರಣಕ್ಕೆ ಉತ್ತೇಜನ ಕೊಡ್ತು ಅಂತ. ತದನಂತರದ ಡೆವಲಪ್ಮೆಂಟ್ಸ್ ನ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಮಾಡಿದ ತಪ್ಪಿಗೆ ಒಂದು ರೀತಿಯ ಅನೇಕ ಬಾರಿ ಈ ವಿಚಾರವನ್ನು ನಾವು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಅದರದನ್ನ 1,000 ರೂಪಾಯಿ ನೋಟನ್ನು ಅಥವಾ 500 ರೂಪಾಯಿ ನೋಟುಗಳನ್ನೇ ನಾವು ಬದಲಾವಣೆ ಮಾಡ್ತೀವಿ, ಆ ನೋಟ್ ಇಲ್ಲ ಅಂತ ಹೇಳಿ 2,000 ರೂಪಾಯಿ ನೋಟ್ ಪ್ರಿಂಟ್ ಆಗದಲ್ಲೇ ಇದ್ದಂಥ ಪಕ್ಷದಲ್ಲಿ ಕ್ಲೀನ್ ಆದಂಥ ಒಂದು ಸಿಗ್ನಲ್ ಹೋಗ್ತಾ ಇತ್ತು. ಆದ್ರಕ್ಕೋಸ್ಕರವಾಗಿ ಇದೊಂದು ಅಡಿಷನಲ್ ನೋಟ್ ಅನ್ನೋ ರೀತಿಯಲ್ಲಿ ತಗೊಂಡ್ಬಂದು ಇದನ್ನ ಈ ನೋಟುಗಳನ್ನ ಮುದ್ರಣವನ್ನು ಮಾಡದಲ್ಲೇ ರವಿ ಸುಬ್ರಹ್ಮಣ್ಯ ಸರ್, ಇನ್ನು 10 ದಿನ ಬಾಕಿ ಉಳಿದಿದೆ. 10 ದಿನ ಬಾಕಿ ಉಳಿದಿದೆ. ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಆಗಿದೆ ಅನ್ನೋ ತರದಲ್ಲಿ ಇಲ್ಲ. ಅದು ಕಾರಣ ಅಲ್ಲ. 2,000 ನೋಟ್ ತಂದಿದ್ದು ಅದು ಕಾರಣ ಅಲ್ಲ. 86% ಕ್ಯಾಶ್ ಅನ್ನ ಒಂದೇ ಸಾರಿ ನೀವು ವಾಪಸ್ ತಕೊಂಡು ನೀವು ಎಲ್ಲ 500,000 ನೋಟುಗಳನ್ನ ಪ್ರಿಂಟ್ ಮಾಡೋದಕ್ಕೆ ಈ ಅವಧಿಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ರಿಯಾಲಿಟಿ. ಇನ್ನು 10 ದಿನಗಳಿದೆ. ರೈತರ ಬಗ್ಗೆ ಭೂಪತಿಯವರು ಬಹಳ ಸ್ಪಷ್ಟವಾಗಿ ಏನೋ ಹೇಳ್ತಾ ಇದ್ರು, ವಿವರಣೆ ಕೊಡ್ತಾ ಇದ್ರು. ಇವತ್ತು ರೈತರು ಒಂದು ಸಾಮಾನ್ಯ ಒಂದು ಟೊಮೊಟೊ ಬೆಳೆದವನು ಕೂಡ ಇವತ್ತು ರೇಟ್ ಕುಸ್ತು ಹೋಗಿದೆ ಅಂತ ಹೇಳಿದ್ರೆ ಬೀದಿ ಒಳಗೆ ಒಂದು ದಿವಸಕ್ಕೆ ಗಲಾಟೆ ಮಾಡಿರ್ತಕ್ಕಂಥದ್ದು ನೋಡಿದೀವಿ. ಗೊಬ್ಬರ ಸಿಕ್ಕಿಲ್ಲ ಅಂದಾಗ ಗಲಾಟೆ ಮಾಡತಕ್ಕಂಥದ್ದು ನೋಡಿದೀವಿ. ಬೇರೆ ಬೆಲೆಗಳು ಕುಸಿದಂತ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ವಿ. ಇವತ್ತು ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಅರ್ಥ ಆಗಿದೆ ಇವತ್ತಿನ ಪರಿಸ್ಥಿತಿ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಇದನ್ನ ಅಕ್ಸೆಪ್ಟ್ ಮಾಡಬೇಕು. ನನ್ನ ಪ್ರಶ್ನೆ ಅದಲ್ಲ. ಸಾರಿ ಸರ್, ಕಾಂಗ್ರೆಸ್ ನವರು ಬಿಜೆಪಿ ಅವರು ಡೈರೆಕ್ಟ್ ಕ್ವೆಶ್ಚನ್ ಆನ್ಸರ್ ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ವೆರಿ ಸಿಂಪಲ್. 10 ದಿನ ಬಾಕಿ ಉಳಿದಿದೆ. ತಾವು ಹೊರಗಡೆ ಚಿತ್ರಣವನ್ನ ನೋಡಿದ್ದೀರಾ? ವ್ಯವಸ್ಥೆ ಬದಲಾಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? 10 ದಿನದಲ್ಲಿ ಸರಿಪಡಿಸಲಾಗುತ್ತಾ? ಸಾಧ್ಯನೇ ಇಲ್ಲ. ಮೊದಲು ಇದ್ದಂತಹ ಒತ್ತಡ ಇವತ್ತು ಯಾವುದೇ ಬ್ಯಾಂಕ್ ಮುಂದೆ ನಾವು ಕಾಣ್ತಾ ಇಲ್ಲ. ಈ 10 ದಿನಗಳಲ್ಲಿ ಕೆಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆ 500 ರೂಪಾಯಿ ನೋಟ್ ಬರ್ತಾ ಇಲ್ಲ ಏನು ಅಂತ. ಬಹುಶಃ ಅದನ್ನ ಒಟ್ಟಿಗೆ ಡಂಪ್ ಮಾಡ್ತಕ್ಕಂಥ 500 ರೂಪಾಯಿ ಕೇಳ್ತಿಲ್ಲ, 2,000 ರೂಪಾಯಿ ನೋಟ್ ಕೇಳ್ತಾ ಇಲ್ಲ. ವ್ಯವಸ್ಥೆ ಬದಲಾಗುತ್ತಾ? ತೊಂದರೆ ಆಗದೆ ಇರೋ ಜವಾಬ್ದಾರಿಯನ್ನು ನಾನು ಹೊರ್ತೀನಿ ಅಂತಕ್ಕಂಥದ್ರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದನ್ನೇ ನಾನು ಕೇಳ್ತಾ ಇರೋದು, ಉಲ್ಟಾ ಜಾಕ್ಪಾಟ್ ಹೊಡಿತಾರ ಅಂತ. ಪರಿಸ್ಥಿತಿ ಖಂಡಿತ ಬರಲ್ಲ. ಬಟ್ ಅಲ್ಲೂ ಒಂದಿದೆ. ನೀವು ವಿಚಾರ ಕೇಳಿ, ಅವರು ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ 50 ದಿನಗಳ ಕಾಲಾವಕಾಶವನ್ನು ನನ್ನ ಕೊಡಿ, 50 ದಿವಸಗಳಲ್ಲಿ ಇದನ್ನ ಸರಿಪಡಿಸದೇ ಇದ್ರೆ ನಾನು ಅದಕ್ಕೆ ಉತ್ತರದಾಯಿ ಆಗ್ತೀನಿ ಅಂತಕ್ಕಂಥ ಜನತೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಎತ್ಕಟ್ಟಕ್ಕೆ ಪ್ರಯತ್ನ ಮಾಡಿ. ರವಿ ಸರ್,
ಎಷ್ಟೇ ಎತ್ತು ಕಟ್ಟೋಕೆ ಯಾರೇ ಯಾರು ಪ್ರಯತ್ನ ಎತ್ತು ಮಾಡಿದ್ರು ಕಟ್ಟೋಕೆ ಜನ 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 ಮಾಡಿದ್ದಾರೆ. ನಿಮ್ಮೊಂದಿಗಿದ್ದಾರೆ ನಿಮ್ಮೊಂದಿಗಿದ್ದಾರೆ ಅದನ್ನ ನಾನು 10 ದಿನ ಹೇಳ್ತಾ ವೇಟ್ ಮಾಡ್ತಾರೆ ಇಲ್ಲ ಖಂಡಿತ ಅಂತ ನಾನು ಮಾಡ್ತಾರೆ. ಹೇಳಿಲ್ಲ. ಆದ್ರೆ ಜನರ ಭಾವನೆಗಳ ಜೊತೆ ಆಟ ಆಡ್ಕೊಳ್ಳುವಂತ ಕೆಲಸವನ್ನ ಮಾತ್ರ ಮಾಡಬೇಡಿ ಅಷ್ಟೇ. ಅಲ್ಲ, ಈಗ ಜನ ದಯವಿಟ್ಟು ಅದಕ್ಕೆ ಸಂಬಳ ಒಂದು ಕೊಡ್ಬೇಕಲ್ಲ, break, ಗೊತ್ತಾಗುತ್ತೆ. break. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.